45th session, methods of wage payments, time wage, price wage, wage system, incentive wage system. So these are the different methods of wage payments we are going to discuss today. I am Vanishri Ji, Assistant Professor, GFGC, Chenpatna. So ಹಿಂದಿನ ತರಗತಿಯಲ್ಲಿ ಹಿಂದಿನ ಸೆಷನಲ್ಲಿ ನಾವು ಇದಕ್ಕೆ ವೇತನ ಅನ್ನೋವಂಥದ್ದು, ವೇತನ ಕೊಡುವಂಥ ಪ್ರಮುಖವಾದಂಥ ಬೆಳವಣಿಗೆ ಅಥವಾ ಒಂದು ವೃತ್ತಿಗೆ ಕೊಡುವಂತಹ ಪ್ರತಿಫಲಗಳ ಬಗ್ಗೆ ನಾವು ಮಾತಾಡಿದ್ವಿ. ಅದರಲ್ಲಿ ವೇತನಗಳು ಮತ್ತು ವೇತನದ ಪ್ರಮುಖವಾದಂಥ ನೀತಿ, ಅವುಗಳ ಪ್ರಮುಖ ಉದ್ದೇಶಗಳ ಬಗ್ಗೆ ನಾವು ತಿಳ್ಕೊಂಡಿದ್ವಿ. ಸೊ ಇವತ್ತು ವೇತನದ ಪ್ರಮುಖವಾದಂಥ ವಿಧಾನಗಳು, ದ ಮೆಥಡ್ಸ್ ಆಫ್ ಡಿಫ್ರೆಂಟ್ ಪೇಮೆಂಟ್ಸ್ ಅಂತ ಕರಿತೀವಿ. ವೇತನ ಕೊಡೋದರಲ್ಲಿ ಎಲ್ಲ ಉದ್ಯಮ ಸಂಸ್ಥೆಗಳು ಕೂಡ ಒಂದೇ ವಿಧಾನವನ್ನು ಅನುಸರಿಸಲ್ಲ. ಒಂದೊಂದು ಉದ್ಯಮ ಒಂದೊಂದು ಪ್ರಮುಖವಾದಂಥ ವಿಧಾನವನ್ನು ಅನುಸರಿಸುತ್ತೆ. ಅಂತಹ ಪ್ರಮುಖವಾದಂಥ ವಿಧಾನಗಳ ಬಗ್ಗೆ ನಾವಿವತ್ತು ತಿಳ್ಕೊಳ್ಳೋಣ. ಮೊದಲಿಗೆ ಕಾಲಾಧಾರಿತ ವೇತನ ಪದ್ಧತಿ ಅಂತ ಕರಿಬೋದು. ಸೊ ದೇರ್ ಆರ್ 3 ಮೆಥಡ್ಸ್ ಅಂತ ಹೇಳ್ಬೋದು. ಅದರಲ್ಲಿ ಕಾಲಾಧಾರಿತ, ಕಾರ್ಯಾಧಾರಿತ, ಉತ್ತೇಜಕ ಅಂತ. ಸೊ ಮೊದಲನೇದು ಕಾಲಾಧಾರಿತವಾದ ವೇತನ ಪದ್ಧತಿ, ಟೈಮ್ಲಿ ಪೇ ಸಿಸ್ಟಮ್ ಆರ್ ಟೈಮ್ ಸಿಸ್ಟಮ್ ಅಂತ ಕರಿತೀವಿ. ಸೊ ಟೈಮ್ ಸಿಸ್ಟಮಲ್ಲಿ ಇಟ್ ಈಸ್ ಬೇಸ್ಡ್ ಅಪಾನ್ ಟೈಮ್ ಅಂತ ಹೇಳ್ಬೋದು. ಸೊ time wage system. So first to talk about the time wage system or timely pay wage system. Salaries are paid on the basis of the amount of time you have spent in a particular industry or in a particular time. So take for example, this is also called as day wage system anta kuda idan kariತೀವಿ. So take for example, you are worked for a day and you are paid for the day. If you are not coming for the work today, you are not paid. So just like that, ದಿನಗೂಲಿ ಅಂತ ಕರಿತೀವಿ. ಸೊ ದಿನಗೂಲಿಯ ಒಂದು ಪ್ರಮುಖವಾದಂಥ ಬೆಳವಣಿಗೆಯನ್ನು ನಾವು ಇದರಲ್ಲಿ ನೋಡ್ತೀವಿ. ದಿನಗೂಲಿ ಪದ್ಧತಿ ಅಂತಲೇ ಇತ್ತು. ಸೊ ಒಂದು ವ್ಯವಸ್ಥಿತವಾದಂಥದ್ದನ್ನು ಇವತ್ತಿಗೂ ನಾವು ಕೃಷಿಯಲ್ಲಿ ಪ್ರಮುಖವಾಗಿ ಈ ದಿನಗೂಲಿ ಪದ್ಧತಿಯನ್ನೇ ನಾವು ನೋಡ್ತೀವಿ. ಅದರಲ್ಲಿ ಕೆಲವು ಸಾರಿ ವಾರಗಳ ಪದ್ಧತಿ, 1 ವಾರ, 2 ವಾರ, 1 ದಿವಸ, ಹೀಗೆ ಅನೇಕ ಘಟಕಗಳನ್ನು, ಸಮಯವನ್ನೇ ಘಟಕಗಳಾಗಿ ವಿಭಜಿಸ್ಕೊಳ್ತಾ ಅದರ ಆಧಾರದ ಮೇಲೆ ವೇತನಗಳನ್ನು ಕೊಡಲಾಗತ್ತೆ. ಈಗ ಉದಾಹರಣೆಗೆ 1 ದಿನಕ್ಕೆ 60 ರೂಪಾಯಿ ಆದರೆ 6 ದಿನಗಳು ಅವನು ಕೆಲಸವನ್ನು ಮಾಡಿದ್ರೆ 360 ರೂಪಾಯಿಗಳನ್ನು ಅವನಿಗೆ ವೇತನವಾಗಿ ಕೊಡಲಾಗತ್ತೆ. ಅವನು ವಾರದ 6 ದಿನದಲ್ಲಿ 1 ದಿನ ಬಂದಿಲ್ಲ ಅಂತ ಹೇಳಿದ್ರೆ ಸೊ 6 ಇಂಟು 60 ರೂಪಾಯಿ ಆಗೋ ಬದಲು 5 ಇಂಟು 60 ರೂಪಾಯಿ ಆಗುತ್ತೆ. ಸೊ ಬರೀ 300 ರೂಪಾಯಿನ ಮಾತ್ರ ಅವನು ಏನಾಗಿ ಪಡ್ಕೊಳ್ತಾನೆ, ವೇತನವಾಗಿ ಪಡ್ಕೊಳ್ತಾನೆ. ಈ ಒಂದು ನಿರ್ದಿಷ್ಟವಾದಂಥ ಪದ್ಧತಿಯು ಕೂಡ ಕೆಲವೊಂದು ಪ್ರಮುಖವಾದಂಥ ಉದ್ಯಮ ಸಂಸ್ಥೆಗಳಲ್ಲಿ ಇವತ್ತಿಗೂ ಕೂಡ ಅಸ್ತಿತ್ವದಲ್ಲಿದೆ ಅಂತ ನಾವು ಹೇಳ್ಬೋದು. ಇನ್ನು ಇದರಿಂದ ಆಗುವಂಥ ಪ್ರಮುಖವಾದಂಥ ಪ್ರಯೋಜನಗಳು, ವಾಟ್ ಆರ್ ದ ಮೇಜರ್ ಅಡ್ವಾಂಟೇಜಸ್ ಅಂತ. ಇಟ್ ಈಸ್ ವೆರಿ ಸಿಂಪಲ್ ಅಂತ ಹೇಳ್ಬೋದು. ತುಂಬಾ ಸರಳ, ಎಲ್ರಿಗೂ ಅರ್ಥವಾಗುತ್ತೆ. ಸೊ ನಾನಿವತ್ತು ಕೆಲಸಕ್ಕೆ ಹೋಗಿಲ್ಲ, ನನಗಿವತ್ತು ವೇತನ ಇಲ್ಲ. ಸೊ ಇಟ್ ಈಸ್ ಈವನ್ ಅಪ್ಲಿಕಬಲ್ ಆ್ಯಂಡ್ ಇಟ್ ಕ್ಯಾನ್ ಬಿ ಈವನ್ ಈಸಿಲಿ ಅಂಡರ್ಸ್ಟುಡ್ ಬೈ ಈಚ್ ಆ್ಯಂಡ್ ಎವ್ರಿ ಇಂಡಿವಿಜುವಲ್, ವೆದರ್ ಹಿ ಈಸ್ ಎಜುಕೇಟೆಡ್ ಆರ್ ಅನ್ಎಜುಕೇಟೆಡ್ ಅಂತ ನಾವು ಹೇಳ್ಬೋದು. ಅಷ್ಟು ಸಿಂಪಲ್ ಸಿಸ್ಟಮನ್ನು ಇದರಲ್ಲಿ ನಾವು ಫಾಲೋ ಮಾಡ್ತೀವಿ. ಸೊ ಇಟ್ ಈಸ್ ಸೆಕ್ಯೂರ್ಡ್ ಟು ಎನ್ ಎಕ್ಸ್ಟೆಂಟ್ ಅಂತ ಹೇಳ್ಬೋದು ಅಷ್ಟೇ. ಸೆಕ್ಯೂರಿಟಿ ವೈಸ್ ಡೆಫಿನೆಟ್ಲಿ ಇಟ್ ಲ್ಯಾಕ್ಸ್ ಸೆಕ್ಯೂರಿಟಿ ಅಂತಲೇ ಹೇಳ್ತೀವಿ. ವೆನ್ ವಿ ಟಾಕ್ ಅಬೌಟ್ ದ ಡಿಫೆಕ್ಟ್ಸ್ ಆಫ್ ದಿಸ್, ಐ ವಿಲ್ ಟೆಲ್ ಯು ಹೌ ಇಟ್ ಇಸ್ ಅಂತ. ಸೊ ನೀನು ಕೆಲಸ ಮಾಡಿದ್ಯಾ ಅಂದಮೇಲಂತೂ ಖಂಡಿತವಾಗೂ ನಿನಗೆ ವೇತನ ದೊರಕೋ ಅಂತ ಎಲ್ಲ ಒಂದು ಪ್ರಮುಖವಾದಂಥ ಬೆಳವಣಿಗೆ ಇದೆ ಅಂತ ಹೇಳ್ಬೋದು. ಇನ್ನು ಮಿತವ್ಯಯ ಅಥವಾ ಇಟ್ ಈಸ್ ಕಾಲ್ಡ್ ಆಸ್ ಎಕಾನಮಿಕಲ್ ಅಂತ. ಇಟ್ ಈಸ್ ಎಕನಾಮಿಕಲ್ ನಾಟ್ ಬೈ ಎನ್ ಎಂಪ್ಲಾಯಿ ಸೈಡ್ ಬಟ್ ಬೈ ಎನ್ ಎಂಪ್ಲಾಯರ್ ಸೈಡ್. ಬಿಕಾಸ್ ಉತ್ಪಾದಕನೊಬ್ಬನಿಗೆ ಕಡಿಮೆ ಖರ್ಚಾಗುತ್ತೆ. ಯಾಕೆ ಅಂತ ಹೇಳಿದ್ರೆ ಬರದೇ ಇದ್ದಾಗ ಅವನೇನು ಮಾಡ್ತಿಲ್ಲ, ಯಾವುದೇ ಇದನ್ನು ವೆಚ್ಚವನ್ನು ಭರಿಸ್ತಿಲ್ಲ. ಒಬ್ಬ ಕೂಲಿ ಕಾರ್ಮಿಕ ಅಥವಾ ಕಾರ್ಮಿಕ ಬರದೇ ಇದ್ದಿದ್ದ ದಿನಕ್ಕೆ ಅವನೇನು ಮಾಡಲ್ಲ, ವೇತನ ಕೊಡಲ್ಲ. ಹಾಗಾಗಿ ಉತ್ಪಾದನೆ ಆಗಿದೆ ಅಂತ ಹೇಳಿದ್ರೆ ಕಾರ್ಮಿಕ ಬಂದಿದ್ದಾನೆ ಕೆಲಸಕ್ಕೆ, ಉತ್ಪಾದನೆ ಆಗಿದೆ, ಸೊ ಕಾರ್ಮಿಕನಿಗೆ ವೇತನ ಕೊಟ್ಟಿದ್ದೀನಿ. ಆದರೆ ಅವನು ರಜದಲ್ಲಿದ್ದು ನಾನು ವೇತನ ಕೊಡ್ತೀನಿ ಅಂದರೆ ನನ್ನ ವೆಚ್ಚ ಏನಾಗುತ್ತೆ, ಹೆಚ್ಚಾಗತ್ತೆ. ಹಾಗಾಗಿ ಇಲ್ಲಿ ಯಾರಿಗೆ ಮಿತವ್ಯಯ ಒಬ್ಬ ಉತ್ಪಾದಕನಿಗೆ, ಆದರೆ ಕಾರ್ಮಿಕನಿಗಲ್ಲ ಇಲ್ಲಿ. ಸೊ ಉತ್ಪಾದಕನೊಬ್ಬನಿಗೆ ಇದು ತುಂಬಾ ಮಿತವ್ಯಯವಾದಂಥ ಒಂದು ಪದ್ಧತಿ ಅಂತ ನಾವು ಹೇಳ್ಬೋದು.
ಹೈ ಕ್ವಾಲಿಟಿ ಆಫ್ ವರ್ಕ್, ಒಳ್ಳೆಯ ಗುಣಮಟ್ಟದ ಒಂದು ಕೆಲಸವನ್ನು ಪಡ್ಕೊಳ್ಬಹುದು. ಸೊ ಹೌ ಕ್ಯಾನ್ ವಿ ಎಕ್ಸ್ಪೆಕ್ಟ್ ಅನ್ ಹೈ ಕ್ವಾಲಿಟಿ? ಬಿಕಾಸ್ ಯು ಆರ್ ನಾಟ್ ಪ್ರೆಷರೈಸ್ಡ್. You can take 2 days, you can take 3 days to complete a particular task what has been assigned for you. So this makes you more proficiency with your work. But when we talk about the next method, that is, it is based upon the quantity of work. The quantity of work is more, you are paid more, you are pressurized more. So you are in a hurry to finish a work. So because you can get more and more wages. ಸೊ ಅಂಥ ಯಾವುದೇ ಒತ್ತಡಗಳು ಈ ಇದರಲ್ಲಿ ಇಲ್ಲ. ಯಾಕೆಂದರೆ ನೀನು ಇವತ್ತು 2 ದಿನ ಕೆಲಸ ಮಾಡಿದರೆ 2 ದಿನಕ್ಕೂ ಕೂಲಿ ಸಿಗುತ್ತೆ. ನೀನು ಇಷ್ಟೇ ಮಾಡಿದೆ ಅಥವಾ ಅಷ್ಟೇ ಮಾಡಬೇಕು ಅಂತೇನಿಲ್ಲ. ಹಾಗಾಗಿ ಇಲ್ಲೆಲ್ಲೋ ಒತ್ತಡದ ಮಟ್ಟವನ್ನು ನಾವು ಕೆಲಸಗಾರನ ಮೇಲೆ ಕಡಿಮೆ ಮಾಡ್ತೀವಿ. ಹಾಗಾಗಿ ಉತ್ತಮ ಗುಣಮಟ್ಟವನ್ನು ಕೂಡ ನಾವು ಪಡೀಲಿಕ್ಕೆ ಸಾಧ್ಯ. ಹಾಗೆ ಕೆಲಸಗಾರನ ಆರೋಗ್ಯದ ದೃಷ್ಟಿಯಿಂದ ನೋಡಿದ್ರೆ ಕೂಡ ಈ ವಿಧಾನ ಒಳ್ಳೆಯದೇ. ಯಾಕೆ ಅಂತ ಹೇಳಿದ್ರೆ ಅವನ ಮೇಲೆ ಒತ್ತಡ ಇಲ್ಲ, ದರ್ ಇಸ್ ನೋ ಪ್ರೆಷರ್ ಆನ್ ಹಿಮ್ ಅಂತ ಹೇಳ್ಬೋದು. ಕಡಿಮೆ ದುರಸ್ತಿ ವೆಚ್ಚ. ಸೊ ಯಂತ್ರ ದುರಸ್ತಿ ವೆಚ್ಚಗಳ ಬಗ್ಗೆ ನಾವು ಮಾತಾಡ್ತಿದ್ದೀವಿ ಅಂತ ಹೇಳಿದ್ರೆ, ಕೈಗಾರಿಕೆಗಳಲ್ಲಿ ಬಳಸಿಕೊಳ್ಳಲಾಗುವಂಥ ಯಂತ್ರೋಪಕರಣಗಳು. ಯಾಕೆ ಅಂತ ಹೇಳಿದ್ರೆ ಇವನ್ನ ಯಾವುದೇ ರೀತಿಯಾದಂಥ ರಫ್ ಹ್ಯಾಂಡ್ಲಿಂಗ್ ಮಾಡದೇ ಇರೋದ್ರಿಂದ, ಅವುಗಳನ್ನು ರಭಸವಾಗಿ ಬಳಸೋದು, ಅತಿ ವೇಗವಾಗಿ ಅವುಗಳನ್ನು ಬಳಸಿ ಹಾಳು ಮಾಡದೇ ಇರೋದ್ರಿಂದ ಅದು ವೆಚ್ಚವೂ ಕೂಡ ಏನಾಗುತ್ತೆ, ಕಡಿಮೆ ಆಗುತ್ತೆ ಅಂತ ನಾವು ಹೇಳ್ಬೋದು. ಈಗಾಗಲೇ ನಾನು ಆರೋಗ್ಯಕರವಾದಂಥ ಬೆಳವಣಿಗೆ ಅಂತ ಈಗಾಗಲೇ ನಾವು ಮಾತಾಡಿದ್ದೀವಿ. ಉನ್ನತ ಗುಣಮಟ್ಟದ ಕೆಲಸದ ಜೊತೆಗೆ ಕಾರ್ಮಿಕನೊಬ್ಬನ ಆರೋಗ್ಯದ ಸುಧಾರಣೆಯೂ ಕೂಡ ಆಗುತ್ತೆ. ಯಾಕಂದರೆ ಅಲ್ಲಿ ಯಾವುದೇ ರೀತಿಯ ಒತ್ತಡ ಇಲ್ಲ ಅಂತ. ಫೋಕಸ್ ಆನ್ ಲರ್ನಿಂಗ್, ಕಲಿಕೆಯ ಮೇಲೆ ಕೇಂದ್ರೀಕರಿಸ್ಬೋದು. ಸೊ ವೆನೆವರ್ ವಿ ಆರ್ ಬೀನ್ ಟಾಕಿಂಗ್ ಅಬೌಟ್ ದ ಟೈಮ್ ವೇಜ್ ಸಿಸ್ಟಮ್, time wage system focuses on learning because you are given an ample time to do a particular job. So definitely you are able to specialize your work and you can increase your abilities. ಸೊ ಖಂಡಿತವಾಗೂ ಕೂಡ ನಮಗೆ ಕಾಲಾವಕಾಶಗಳು ಹೆಚ್ಚು ಸಿಕ್ಕೋದ್ರಿಂದ ನಾವು ಹೆಚ್ಚು ಕಲಿಕೆಯ ಮೇಲೆ ಕೇಂದ್ರೀಕರಣವನ್ನು ಮಾಡಲಿಕ್ಕೆ ಏನಾಗುತ್ತೆ, ಸಾಧ್ಯತೆ ಆಗುತ್ತೆ. ಆ್ಯಂಡ್ ಈಕ್ವಾಲಿಟಿ ಈಸ್ ಬೀನ್ ಮೇಂಟೈನ್. ಸಿ, you have come for a job, you are being paid for it. You have not come for a job, so you are not paid. ಸೊ ಈ ಈಕ್ವಾಲಿಟಿ ಬೇಸಿಸನ್ನು ನಾವು ಮೇಂಟೈನ್ ಮಾಡಲಿಕ್ಕೂ ಕೂಡ ಸಾಧ್ಯ ಆಗತ್ತೆ ಅಂತ ನಾವು ಹೇಳ್ಬೋದು. ಸೊ ಅಸದೃಶ ಸ್ವರೂಪದ ಉತ್ಪಾದನೆಯಲ್ಲಿ ಯೋಗ್ಯ, ಡಿಸೆಂಟ್ ಇನ್ ದ ಪ್ರೊಡಕ್ಷನ್ ಆಫ್ ಅನ್ರಿಲಯಬಲ್ ಫಾರ್ಮ್ಸ್ ಅಂತ. ಸೊ ಎಲ್ಲೆಲ್ಲಿ ಇವುಗಳನ್ನು ಹೆಚ್ಚು ಬಳಕೆ ಮಾಡ್ಕೊಳ್ಬೋದು ಅಥವಾ ಎಲ್ಲಿ ಇದರ ಸ್ವರೂಪ ಹೆಚ್ಚಾಗಿದೆ ಅಂತ ಹೇಳೋದಾದರೆ ತಂತ್ರಕಲೆ ಅಂತ ಹೇಳ್ಬೋದು, ಅಥವಾ ಈ ಗಾರೆ ಕೆಲಸ ಮಾಡೋ ಅಂಥದ್ದು, ಕೂಲಿ ಕೆಲಸ ಮಾಡೋ ಅಂಥವು, ಅಥವಾ ಉತ್ಪನ್ನದ ಪ್ರಮಾಣವನ್ನು ನಾವು ಇಂತಿಷ್ಟೇ ಅಂತ ನಿಗರಪಡಿಸೋಕ್ಕಾಗದೇ ಇರೋವಂತಹ ಸೇವೆಗಳಲ್ಲಿ ನಾವು ಈ ಪದ್ಧತಿಯನ್ನು ನಾವೇನು ಮಾಡ್ಕೋಬೋದಾಗಿದೆ, ಬಳಸ್ಕೋಬಹುದಾಗಿದೆ ಅಂತ ನಾವು ಹೇಳ್ಬೋದು. ಸೊ ಇನ್ನು ಇದರ ಡಿಸಡ್ವಾಂಟೇಜಸ್, ಅನಾನುಕೂಲತೆಗಳು ಅಂತ ಹೇಳ್ಬೋದು. ಸೊ ಲ್ಯಾಕ್ ಆಫ್ ರೆಕಗ್ನಿಷನ್ ಫಾರ್ ಎಫಿಷಿಯನ್ಸಿ. So even if you are more efficient, you are paid the same. If you are less efficient also, you are paid the same. So your efficiency does not matter when we talk about the time wage system. ಸೊ ದಕ್ಷತೆಗೆ ಇಲ್ಲಿ ಯಾವುದೇ ರೀತಿಯಾದಂಥ ಮನ್ನಣೆ ಇಲ್ಲ. ಅವನು ಎಷ್ಟೇ ವೇಗವಾಗಿ ಎಷ್ಟೇ ಇದರಿಂದ ದಕ್ಷತೆಯಿಂದ ಕೆಲಸವನ್ನು ನಿರ್ವಹಣೆ ಮಾಡಿದರೂ ಕೂಡ ಅವನ ದಕ್ಷತೆ ಅಥವಾ ಅವನು ವೇಗವಾಗಿ ಕೆಲಸ ಮಾಡಿದ್ದಾನೆ ಅಂತ ಯಾವುದೇ ರೀತಿಯಾದಂಥ ಹೆಚ್ಚಿನ ವೇತನವನ್ನು ಅವನು ಪಡ್ಕೊಳ್ಳಿಕ್ಕೆ ಏನಾಗಲ್ಲ, ಸಾಧ್ಯ ಆಗಲ್ಲ ಅಂತ ನಾವು ಹೇಳ್ಬೋದು. ಸೊ ಇನ್ನೊಂದು ಪ್ರಮುಖವಾದಂಥ ಬೆಳವಣಿಗೆಯನ್ನು ನಾವು ನೋಡೋದಾದರೆ, ಕೆಲಸದಲ್ಲಿ ಕೂಡ ನಿರ್ಲಕ್ಷ್ಯವನ್ನು ನಾವು ನೋಡ್ತೀವಿ. ಒಂದು ಟೀ ಬ್ರೇಕು, ಒಂದು ಲಂಚ್ ಬ್ರೇಕು ಅಂತ ಬೇಕಂತ ತುಂಬ ನಿಧಾನ ಮಾಡ್ತಾರೆ. ಯಾಕಂದರೆ ಇವತ್ತು ನನ್ನ ಕೆಲಸಕ್ಕೆ ಬಂದಾಗಿದೆ, ಕೆಲಸಕ್ಕೆ ಬಂದಾದಮೇಲೆ ನಂಗೆ ಕೂಲಿ ಸಿಗುತ್ತೆ, ಸೊ ನಾನು ಇಷ್ಟೇ ಮಾಡಬೇಕು ಅಷ್ಟೇ ಮಾಡಬೇಕಂತ ಯಾವುದೇ ರೀತಿಯಾದಂಥ ನನಗೆ ಮಾರ್ಜಿನ್ಸ್ ಅಥವಾ ಬ್ಯಾರಿಯರ್ಸ್ ಇಲ್ಲದೆ ಇರೋದ್ರಿಂದ ಡೆಫಿನೆಟ್ಲಿ ದೇ ಆರ್ ನೆಗ್ಲೆಕ್ಟಿಂಗ್ ದ ವರ್ಕ್ ವಿಚ್ ಹ್ಯಾಸ್ ಟು ಬಿ ಕಂಪ್ಲೀಟೆಡ್ ಅಂತ ಕೂಡ ಹೇಳ್ಬೋದು. ಸೊ ಬಿಗಿಯಾದ ನಿಯಂತ್ರಣದ ಅವಶ್ಯಕತೆ ಇದೆ. ಸೊ ಟೈಟ್ ಕಂಟ್ರೋಲ್ ಇಸ್ ಎಸೆನ್ಷಿಯಲ್ ಆನ್ ದ ವರ್ಕರ್ಸ್ ಬಿಕಾಸ್ ದರ್ ಇಸ್ ಅನ್ ಆಂಬಿಗ್ವಿಟಿ ಆಫ್ ನಾಟ್ ಡೂಯಿಂಗ್ ದ ವರ್ಕ್, ದೇ ಮೇ ಸಿಂಪ್ಲಿ ಸಿಟ್ ಬ್ಯಾಕ್ ಅಂತ ಕೂಡ ಒಂದು ಪ್ರಮುಖವಾದಂಥ ಬೆಳವಣಿಗೆಯನ್ನು ನಾವು ಗಮನಿಸ್ಬೋದು. ಇನ್ನು ಕಡಿಮೆ ಉತ್ಪಾದನೆ, ಲೋ ಪ್ರೊಡಕ್ಟಿವಿಟಿ, ದ ಪ್ರೊಡಕ್ಷನ್ ಮೇ ರೆಡ್ಯೂಸ್ ಬಿಕಾಸ್ ಆಫ್ ದ ಲೇಸಿನೆಸ್ ಆಫ್ ದ ವರ್ಕರ್ಸ್. ಸೊ ಉತ್ಪಾದನೆಯ ಮಟ್ಟ ಇಳಿಕೆ ಆಗಿಬಿಡ್ಬೋದು.
ಸೊ ದಕ್ಷತೆ ಹೆಚ್ಚಾಗೇ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ದಕ್ಷತೆಯ ಉನ್ನತೀಕರಣ ಆಗದೆ ಬರೀ ಉತ್ಪಾದನೆಯ ಮಟ್ಟ ಏನಾಗ್ಬಿಡ್ಬೋದು, ಕಡಿಮೆ ಆಗ್ಬೋದು. ಸೊ ಇಂಥ ಒಂದು ಅನರ್ಥಕ್ಕೂ ಕೂಡ ಇದು ದಾರಿ ಮಾಡಿಕೊಡುತ್ತೆ ಅಂತ ನಾವು ಹೇಳ್ಬೋದು. ಅರ್ಹತೆಯ ನಿರ್ಧಾರಕ್ಕೆ ಆಧಾರದ ಕೊರತೆ, ಲ್ಯಾಕ್ ಆಫ್ ಬೇಸಿಸ್ ಫಾರ್ ಡಿಟರ್ಮಿನೇಷನ್ ಆಫ್ ಮೆರಿಟ್. ಸೊ ಕತ್ತೆನೂ ಒಂದೇ, ಕುದುರೆನೂ ಒಂದೇ. ಸೊ ಯಾವುದು ಹೆಚ್ಚು ದಕ್ಷವಾಗಿ ಕೆಲಸ ಮಾಡ್ತಿದೆ, ಯಾರು ಉನ್ನತವಾಗಿ ಕಾರ್ಯವನ್ನು ನಿರ್ವಹಿಸ್ತಿದ್ದಾರೆ, ಅವರಿಗೆ ಯಾವುದೇ ರೀತಿಯಾದಂಥ ರೆಕಗ್ನಿಷನ್ನು ಸಿಗಲ್ಲ. ಸೊ ಅರ್ಹತೆಯನ್ನು ನಾವು ಇಲ್ಲಿ ಎಲ್ಲೂ ಕನ್ಸಿಡ್ರೇಷನ್ನೇ ತಗೊಳ್ಳದೇ ಇರೋದ್ರಿಂದ ಅದು ಒಂದು ರೀತಿಯಾದಂಥ ಕೊರತೆ ಅಂತಲೇ ನಾವು ಹೇಳ್ಬೋದು. ಡಿಕ್ಲೈನ್ ಇನ್ ಕ್ವಾಲಿಟಿ, ಸೊ ಗುಣಮಟ್ಟದ ಕುಸಿತ ಆಗ್ಬೋದು. ಯಾಕೆಂದರೆ ತುಂಬಾ ಲೇಸಿಯಾಗಿದ್ದು ಇದ್ದು ಇರೋ ಕ್ವಾಲಿಟಿ ಕೂಡ ಏನಾಗ್ಬೋದು, ಹಾಳಾಗುವಂಥ ಪ್ರಮುಖವಾದ ಬೆಳವಣಿಗೆಯೂ ಇದೆ. ಸೊ ಕ್ಯಾಲ್ಕುಲೇಟಿಂಗ್ ದ ಕಾಸ್ಟ್ ಆಫ್ ಲೇಬರ್ ಇಸ್ ವೆರಿ ಡಿಫಿಕಲ್ಟ್. ಸೊ ಶ್ರಮದ ವೆಚ್ಚದ ಲೆಕ್ಕಾಚಾರ ತುಂಬಾ ಕಷ್ಟ ಆಗುತ್ತೆ. ಒಬ್ಬ ಜಾಸ್ತಿ ಮಾಡಿರ್ತಾನೆ, ಒಬ್ಬ ಕಡಿಮೆ ಮಾಡಿರ್ತಾನೆ ಒಂದೇ ದಿನದಲ್ಲಿ, ಆದರೆ ಒಂದೇ ನಿರ್ದಿಷ್ಟವಾದಂಥ ವೇತನವನ್ನು ಕೊಡಲಾಗತ್ತೆ. ಇದೆಲ್ಲ ಒಂದು ಕಡೆ ತುಂಬಾ ಲೇಬರ್ ವ್ಯಾಲ್ಯೂಯೇಷನ್ ಅಥವಾ ವ್ಯಾಲಿಡೇಷನ್ ಅಂತ ಏನು ಕರಿತೀವಿ, ದ ಲೇಬರ್ ವ್ಯಾಲಿಡೇಷನ್ ಇಸ್ ವೆರಿ ಲೋ ಅಂತ ನಾವು ಹೇಳ್ಬೋದು. ಅಧಿಕ ವೇತನ ಪಾವತಿಗೆ ಅವಕಾಶಗಳು, ಆಪರ್ಚುನಿಟಿ ಫಾರ್ ಹೈ ಪೇ. ಸೊ ಕೆಲಸನೇ ಆಗಿರಲ್ಲ, ಸುಮ್ಮನೆ ಕೂಲಿ ಕೊಡ್ತಾನೆ ಇರ್ತೀವಿ. ಈ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ಸಲ್ಲಿ ನಾವು ತುಂಬ ಸರಿ ಅದನ್ನು ನೋಡಿರ್ತೀವಿ. ಅದೇನು ಒಂದೇ ಗೋಡೆಗೆ ಪ್ಲಾಸ್ಟ್ರಿಂಗ್ ಮಾಡ್ತಾನೆ ಇರ್ತಾರೆ. ಆ ಪ್ಲಾಸ್ಟ್ರಿಂಗ್ ವರ್ಕ್ ಮುಗ್ದೇ ಇರಲ್ಲ, ಬಟ್ ವಿ ಆರ್ ಜಸ್ಟ್ ಪೇಯಿಂಗ್ ದೆಮ್ ಅನಿಸುತ್ತೆ. ಸೊ ಇದು ಕೇಳಿದ್ರೆ ಇಲ್ಲ ಸರ್ ಅಲ್ಲಿ ಇದು ಸರಿ ಹೋಗಲಿಲ್ಲ ಅಂತ ಹೇಳ್ತಾರೆ. ಸೊ ಈ ಥರದ ಒಂದು ಡ್ರಾಬ್ಯಾಕ್ ಅಂದರೆ ಏನು, ವಿ ಆರ್ ಪೇಯಿಂಗ್ ಮೋರ್ ಆ್ಯಂಡ್ ದ ವರ್ಕ್ ಡನ್ ಇಸ್ ಬಿನ್ ವೆರಿ ಲೆಸ್ ಅನ್ನುವಂಥದ್ದು. ಸೊ ಈ ಒಂದು ಪ್ರಮುಖವಾದಂಥ ನ್ಯೂನ್ಯತೆಯನ್ನು ಕೂಡ ನಾವು ಟೈಮ್ ವೇಜ್ ಸಿಸ್ಟಮಲ್ಲಿ ನಾವು ನೋಡ್ತೀವಿ. ಸೊ ದ ನೆಕ್ಸ್ಟ್ ಇಸ್ ಕಾರ್ಯಾಧಾರಿತ, ಆರ್ ಇಟ್ ಇಸ್ ದ ವರ್ಕ್ ಬೇಸ್ಡ್ ಸಿಸ್ಟಮ್ ಅಂತ ಕರಿತೀವಿ. ಸೊ ಇಟ್ ಈಸ್ ಆಪರೇಷನಲ್ ಪೇ ಸಿಸ್ಟಮ್ ಅಂತ ಕೂಡ ಅದನ್ನು ನಾವು ಕರಿತೀವಿ. ಸೊ ಅದರ ಪ್ರಮುಖವಾದಂಥ ಬೆಳವಣಿಗೆಗಳ ಬಗ್ಗೆ ಮಾತಾಡೋದಾದರೆ, ದ ಪ್ರೈಸ್ ವೇಜ್ ಸಿಸ್ಟಮ್ ಅಥವಾ ಒಂದು ನಿರ್ದಿಷ್ಟವಾದಂಥ ಕಾರ್ಯವನ್ನು ಮಾಡಿದ ಆಧಾರದ ಮೇಲೆ ವೇತನಗಳನ್ನು ಕೊಡುವಂಥ ಪದ್ಧತಿ ಅಂದರೆ ಏನು ಅನ್ನೋದನ್ನು ಮೊದಲಿಗೆ ತಿಳ್ಕೊಳ್ಳೋಣ. ಯಾವುದೇ ಒಂದು ಉತ್ಪನ್ನವನ್ನು ಉತ್ಪಾದನೆ ಮಾಡಿದಂತಹ ಪ್ರಮಾಣ, ಎಷ್ಟು ಪ್ರಮಾಣವನ್ನು ಅವನು ಉತ್ಪಾದನೆ ಮಾಡಿದ್ದಾನೆ, ಸೊ ಆ ಪ್ರಮಾಣವನ್ನು ಆಧರಿಸಿ ಏನನ್ನು ಕೊಡೋವಂಥದ್ದು, ವೇತನಗಳನ್ನು ಕೊಡೋವಂಥದ್ದು ಅಂತ ನಾವು ಇದನ್ನು ಕರಿತೀವಿ. ಸೊ ಇದನ್ನು ಫಲಿತಾಂಶದ ಆಧಾರದಲ್ಲಿನ ಪಾವತಿ ಅಂತ ಕೂಡ ಕರೀತಾರೆ. ಸೊ ಇದು ಒಂದು ರೀತಿಯಾಗಿ ಇಷ್ಟು ಕಾರ್ಯಕ್ಕೆ ಇಷ್ಟು ಪ್ರಮುಖವಾದಂಥ ವೇತನ ಅಂತ, ಇದನ್ನು ನಾವು ತುಂಡು ಅಥವಾ ಕಾರ್ಯವೇತನ ಅಂತ ಕೂಡ ಕರಿತೀವಿ. ಇಲ್ಲಿ ಘಟಕಗಳು ಸಮಯ ಅಲ್ಲ, ಇಲ್ಲಿ ಘಟಕದ ಉತ್ಪನ್ನಗಳು ಕಾರ್ಯ ಆಗತ್ತೆ. ಅದೇ ನಾವು ಸಮಯಾಧಾರಿತವಾದಂಥ ವೇತನ ಪದ್ಧತಿಯಲ್ಲಿ ಸಮಯವನ್ನೇ ಒಂದು ಘಟಕವಾಗಿ ತಗೊಳ್ತೀವಿ. ಒಂದು ದಿನವನ್ನು ಒಂದು ಘಟಕ ಆಗ್ಬೋದು, ಅಥವಾ 7 ದಿನಗಳು ಅಥವಾ 6 ದಿನಗಳು ಒಂದು ಘಟಕ ಆಗ್ಬೋದು, 2 ವಾರಗಳು ಒಂದು ಘಟಕ ಆಗ್ಬೋದು. ಆದರೆ ಇಲ್ಲಿ ಯಾವುದನ್ನು ಉತ್ಪನ್ನದ ಘಟಕಗಳನ್ನಾಗಿ ಅಳತೆಗೋಲಾಗಿ ತೊಗೊಳ್ತೀವಿ ಅಂತ ಹೇಳಿದ್ರೆ, ಎಷ್ಟು ಉತ್ಪನ್ನವನ್ನು ಅವನು ಉತ್ಪಾದನೆ ಮಾಡಿದ್ದಾನೆ, ಸೊ ಎಷ್ಟು ಕಾರ್ಯವನ್ನು ಮಾಡಲಾಗಿದೆ, ಸೊ ಆ ಘಟಕದ ಆಧಾರದ ಮೇಲೆ, ಉತ್ಪಾದಿತ ಘಟಕಗಳ ಆಧಾರದ ಮೇಲೆ ಇಲ್ಲಿ ಏನನ್ನು ಕೊಡಲಾಗುತ್ತೆ, ವೇತನವನ್ನು ಕೊಡಲಾಗುತ್ತೆ. So workers are paid according to the wages on the product produced by an employee. So it is also considered to be called as unit product method anta kuda we call them. It is because each unit is being paid with a specific salary for the work. So workers who produce more number of units can secure more wages. Who are in less efficient, they are paid less. So according to the ability and efficiency of the worker, his wages will be increased to a greater extent. So this is the another method which is being followed. I had been to once for the cashew industry. I have seen them the grading of cashews, wherein which they are paid on the basis of the quantity of cashews they have done the gradation. A grade, B grade, C grade ಗ್ರೆಡೇಷನ್ಸ್ ಮಾಡ್ತಾರೆ. ಸೊ ಆ ಥರ ಗ್ರೆಡೇಷನ್ಸ್ ಮಾಡಿದಾಗ ಎಷ್ಟು kg ಗ್ರೆಡೇಷನ್ಸ್ ಮಾಡಿದ್ದಾರೆ ಒಂದು ದಿನದ ಕೊನೆಗೆ, ಆ kgಗಳ ಆಧಾರದ ಮೇಲೆ ಅವ್ರಿಗೆ ಆ ದಿನದ ಕೂಲಿಯನ್ನು ಕೊಡಲಾಗ್ತಿತ್ತು.
ಸೊ ಹೀಗೆ ಕಾರ್ಯವನ್ನು ಆಧರಿಸಿ ನಾವು ಏನನ್ನು ಪಡ್ಕೊಳ್ಬೋದು, ವೇತನವನ್ನು ಕೂಡ ಪಡ್ಕೊಳ್ಳೋ ಅಂಥ ಒಂದು ಪದ್ಧತಿಯನ್ನು ಅನುಸರಿಸಲಾಗುತ್ತೆ. ಇಲ್ಲಿ ಎಲ್ಲಿ ಒಂದು ಉತ್ಪನ್ನವನ್ನು ಅಥವಾ ಉತ್ಪಾದಕತೆಯನ್ನು ನಾವು ಅತಿ ಚಿಕ್ಕ ಘಟಕಗಳಾಗಿ ವಿಂಗಡಿಸ್ಕೊಳ್ಬೋದೋ ಅಂತಹ ಒಂದು ಕೈಗಾರಿಕೆಗಳಲ್ಲಿ ನಾವು ಇದನ್ನು ಮಾಡಿಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಈಗ ಉದಾಹರಣೆಗೆ ನೀವು ಅಗರಬತ್ತಿ ಇಂಡಸ್ಟ್ರೀಸು, ಅಥವಾ ನಾನು ಇವಾಗ ಹೇಳಿದ್ನಲ್ಲ ಕ್ಯಾಶ್ಯೂಸ್ನ ಬಿಡಿಸೋ ಅಂಥದ್ದು, ಸಪ್ರೇಟ್ ಮಾಡೋ ಅಂಥದ್ದು, ಅಂಥ ಕಡೆಗಳಲ್ಲಿ ಇದನ್ನು ಮಾಡ್ಬೋದು. ಆದರೆ ಒಂದೇ ಘಟಕದ ಉತ್ಪಾದನೆಗೆ, ಒಂದು ಯೂನಿಟ್ ಆಫ್ ಪ್ರೊಡಕ್ಷನ್ ಮಾಡೋಕ್ಕೇ 2-3 ದಿನ ತಗೊಳುತ್ತೆ ಅಂತ ಹೇಳುವಾಗ ಅಂತಹ ನಿರ್ದಿಷ್ಟವಾದಂಥ ಪದ್ಧತಿಯಲ್ಲಿ, ಅಂತಹ ಉತ್ಪಾದಕತೆಯ ಘಟಕಗಳಲ್ಲಿ ಅಥವಾ ಕೈಗಾರಿಕೆಗಳಲ್ಲಿ ಇದನ್ನು ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ, ಅಳವಡಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಸೊ ಹಾಗಾಗಿ ಇದು ತುಂಬ ಚಿಕ್ಕದಾಗಿ ಘಟಕವನ್ನು ತುಂಬ ವೇಗವಾಗಿ ಮಾಡಿಬಿಡೋ ಅಂಥ, ತುಂಬ ಸಣ್ಣದಾಗಿ ಡಿವಿಷನ್ ಆಗಬಹುದಾದಂಥ ಪ್ರೊಡಕ್ಷನ್ ಫಂಕ್ಷನ್ಸಲ್ಲಿ ನಾವು ಇದನ್ನು ಯೂಸ್ ಮಾಡ್ಬೋದು ಅಂತ ನಾವು ಹೇಳ್ಬೋದು. ಸೊ ಇನ್ನು ಇದರದೇ ಕೆಲವು ಪ್ರಮುಖವಾದಂಥ ಅನುಕೂಲತೆಗಳನ್ನು ಕೂಡ ನೋಡೋಣ. ಸೊ ಪ್ರಮೋಷನ್ಸ್ ಆಫ್ ಎಫಿಷಿಯನ್ಸಿ, ಸೊ ದಕ್ಷತೆಗೆ ಅತಿ ಹೆಚ್ಚು ಉತ್ತೇಜನ ಸಿಗುತ್ತೆ ಅಂತ ಹೇಳ್ಬೋದು. ಇಫ್ ಯು ಆರ್ ವೆನ್ ಯು ಹ್ಯಾವ್ ಜಾಯಿನ್ ಫಾರ್ ಎ ಪರ್ಟಿಕ್ಯುಲರ್ ಜಾಬ್ ಆರ್ ಇನ್ ಪರ್ಟಿಕ್ಯುಲರ್ ಇಂಡಸ್ಟ್ರಿ ಇನ್ ಸಚ್ ಮೆಥಡ್, maybe in the beginning you will be receiving less because your efficiency will be low, but when you start learning the accuracy, definitely you go on increasing your wages. ಸೊ ಇಲ್ಲಿ ಘಟಕಗಳ ಆಧಾರದ ಮೇಲೆ ಕೊಡೋದ್ರಿಂದ ನೀನು ಹೆಚ್ಚು ಹೆಚ್ಚು ಘಟಕಗಳನ್ನು ಉತ್ಪಾದನೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ನಿನಗೆ ಎಕ್ಸ್ಪೀರಿಯನ್ಸ್ ಆದಂಗೂ ಕೂಡ ನಿನ್ನ ದಕ್ಷತೆಯ ಮಟ್ಟ ಏನಾಗ್ತಾ ಹೋಗುತ್ತೆ, ಹೆಚ್ಚಾಗುತ್ತೆ. ಹಾಗಾಗಿ ನಿನ್ನ ಕೂಲಿಯೂ ಕೂಡ ಏನಾಗ್ತಾ ಹೋಗುತ್ತೆ, ಹೆಚ್ಚಾಗಲಿಕ್ಕೆ ಸಾಧ್ಯತೆಗಳು ಹೆಚ್ಚಿದೆ. ಅದೇ ರೀತಿಯಾಗಿ ಜೀವನ ಮಟ್ಟದ ಸುಧಾರಣೆ, ಇಂಪ್ರೂವ್ಮೆಂಟ್ಸ್ ಆಫ್ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್. ಸೊ ಒಂದು ಜೀವನ ಮಟ್ಟ ಅಥವಾ ಒಂದು ಜೀವನವನ್ನು ಇಂಪ್ರೂವ್ ಮಾಡಿಕೊಳ್ಳೋ ಅಂಥ ಅತ್ಯಂತ ಅವಕಾಶಗಳು ಈ ಒಂದು ಕಾರ್ಯಾಧಾರಿತ ವೇತನ ಪದ್ಧತಿಯಲ್ಲಿದೆ ಅಂತ ಹೇಳ್ಬೋದು. ಯಾಕೆಂದರೆ ಹೆಚ್ಚು ಕೆಲಸ ಮಾಡ್ತೀನಿ, ನಾನು ಹೆಚ್ಚು ಶ್ರಮ ವಹಿಸ್ತೀನಿ, ಹೆಚ್ಚನ್ನು ದುಡಿಲಿಕ್ಕೆ ನಾನು ಸಿದ್ಧ ಇದ್ದೀನಿ ಅಂತ ಹೇಳಿದ್ರೆ ನಿನಗೆ ಹೆಚ್ಚು ವೇತನ ಸಿಗುತ್ತೆ. ಸೊ ಅಂತಹ ಅವಕಾಶಗಳು ನಿನ್ನ ಬದುಕನ್ನು ಏನು ಮಾಡಿಕೊಳ್ಳುತ್ತೆ, ನಿನ್ನ ಜೀವನ ಮಟ್ಟವನ್ನು ಹೆಚ್ಚು ಸುಧಾರಿಸುತ್ತೆ ಅಂತ ನಾವು ಹೇಳ್ಬೋದು. ಸೊ ನ್ಯಾಯಸಮ್ಮತವಾದದ್ದು, ಇಟ್ ಈಸ್ ಬೀನ್ ವೆರಿ ಮಚ್ ಲೀಗಲ್ ಅಂತ ಹೇಳ್ಬೋದು. ಯಾಕೆ ಅಂತ ಹೇಳಿದ್ರೆ ಎಲ್ಲೋ ಒಂದು ಕಡೆ ನಾವು ಜಸ್ಟಿಫಿಕೇಷನ್ ಕೊಡಲಿಕ್ಕೆ ಸಾಧ್ಯ ಇದೆ. ಅವ್ರು ಜಾಸ್ತಿ ಕೆಲಸ ಮಾಡಿದ್ದಾರೆ, ಇವಾಗ 25 kg ಗೋಡಂಬಿ ಬೇರ್ಪಡಿಸಿ ಗ್ರೇಡೇಷನ್ ಮಾಡಿದವರು ಒಂದೇ, 10 kg ಗೋಡಂಬಿನ ಬೇರ್ಪಡಿಸಿದವರು ಒಂದೇನಾ, ಇಲ್ವಲ್ಲ. ಸೊ ಹಾಗಾಗಿ ಅವರು ಎಷ್ಟು ಕೆಲಸ ಮಾಡಿದ್ರು ಆ ಕೆಲಸಕ್ಕೆ ತಕ್ಕಂಥ ಕೂಲಿಯನ್ನು ಕೊಡ್ತಿದ್ದೀವಿ ಅಂತ ನಾವು ಹೇಳ್ಬೋದು. ಸೊ ದೆರ್ ಇಸ್ ಎ ಗ್ರೇಟರ್ ಜಸ್ಟಿಫಿಕೇಷನ್ ಅಂತ ನಾವು ಹೇಳ್ಬೋದು. ಸೊ ಇನ್ನು ಕಡಿಮೆ ಉತ್ಪಾದನಾ ವೆಚ್ಚ, ಉತ್ಪಾದಕನಿಗೂ ಕೂಡ ಇದು ತುಂಬ ಅನುಕೂಲವಾಗಿದೆ. ಯಾಕೆಂದರೆ ಉತ್ಪಾದನೆ ಹೆಚ್ಚಾಗ್ತಾ ಹೋದಂತೆಲ್ಲ ವೇತನವನ್ನು ಕೊಡ್ತಾ ಹೋಗ್ತಾನೆ. ಉತ್ಪಾದನೆ ಕಡಿಮೆ ಆಗಿದೆ ಅಂತ ಹೇಳಿದ್ರೆ ವೇತನದ ಮಟ್ಟವೂ ಕೂಡ ಏನಾಗಿರುತ್ತೆ, ಕಡಿಮೆ ಇರುತ್ತೆ. ಯಾಕೆಂದರೆ ಪ್ರತಿ ಘಟಕವನ್ನು ಆಧರಿಸಿ ಇಲ್ಲಿ ಏನು ನಿರ್ಧಾರ ಆಗುತ್ತೆ, ವೇತನಗಳ ನಿರ್ಧಾರ ಆಗುತ್ತೆ. ಹಾಗಾಗಿ ಉತ್ಪಾದಕನಿಗೂ ಕೂಡ ಇದು ಎಲ್ಲೋ ಒಂದು ಕಡೆ ತುಂಬ ಸರಳವಾಗಿದೆ ಮತ್ತು ಈಸಿಯಾಗಿ ಅವನಿಗೆ ಅದನ್ನು ವ್ಯಾಲಿಡೇಷನ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಅಂತ ನಾವು ಹೇಳ್ಬೋದು. ಇನ್ನು ವೆಚ್ಚದ ಗಣನೆಗೆ ಸುಲಭ, ಕಾಸ್ಟ್ ಕ್ಯಾಲ್ಕುಲೇಷನ್ ಇಸ್ ವೆರಿ ಈಸಿ. ಸೊ ಎಷ್ಟು ಆಯಿತು, ವಾಟ್ ಈಸ್ ದ ಕಾಸ್ಟ್ ಗಿವನ್ ಟು ದ ಲೇಬರರ್ಸ್ ಅಂದರೆ ಒಬ್ಬ ಉದ್ಯಮಿ ಏನು ಮಾಡ್ಬೋದು, ತುಂಬ ಸರಳವಾಗಿ ಓಕೆ ಇವತ್ತು 100 ಯೂನಿಟ್ ಪ್ರೊಡ್ಯೂಸ್ ಆಗಿದೆ, 1 ಯೂನಿಟ್ ಪ್ರೊಡ್ಯೂಸ್ ಮಾಡೋಕ್ಕೆ 5 ರೂಪಾಯಿ ಕೊಡ್ತಾ ಇದ್ದೀನಿ, ಸೊ 500 ರೂಪಾಯಿ ನನ್ನ ಕಾಸ್ಟ್ ಆಫ್ ಲೇಬರ್. ತುಂಬ ವೇಗವಾಗಿ ಅಂದರೆ ತುಂಬಾ ಸರಳವಾಗಿ ಅವನ ವೆಚ್ಚಗಳನ್ನು ಅವನು ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ. ಆ್ಯಂಡ್ ಲೋ ಮಾನಿಟ್ರಿಂಗ್ ಕಾಸ್ಟ್, ಅದೇ ನೀವು ಇದನ್ನು ನೋಡಿದಾಗ ಕಾಲಾಧಾರಿತ ವೇತನ ಪದ್ಧತಿಯನ್ನು ನೋಡಿದಾಗ ಎಲ್ಲೋ ಟೈಟ್ ಆ್ಯಂಡ್ ರಿಜಿಡ್ ಮಾನಿಟೈಸೇಷನ್ ಇಸ್ ರಿಕ್ವೈರ್ಡ್, ಆ ಮಾನಿಟ್ರಿಂಗ್ ಇಸ್ ರಿಕ್ವೈರ್ಡ್ ಅಂತ ಹೇಳ್ತೀವಿ. ಅಂದರೆ ತುಂಬಾ ಕಠಿಣವಾದಂತಹ ಮೇಲ್ವಿಚಾರಣೆಯ ಅವಶ್ಯಕತೆ ಇದೆ. ಯಾಕೆ ಅಂತ ಹೇಳಿದ್ರೆ ಅಯ್ಯೋ ಎಲ್ಲೋ ಟೈಮ್ ವೇಸ್ಟ್ ಮಾಡಿಬಿಡ್ತಾರೆ, ಸುಮ್ಮನೆ ಕೂತ್ಕೊಂಡಿರ್ತಾರೆ, ಒಂದಿನ ಬಂದಿದ್ದೀವಿ ಕೂಲಿ ಬರುತ್ತೆ ಅಂತ. ಆದರೆ ಇಲ್ಲೇನಾಗಲ್ಲ, ಇಲ್ಲಿ ಅವರೇ ಒಂದು ಉತ್ತೇಜನವನ್ನು ಪಡ್ಕೊಳ್ತಾರೆ, ಅವರ ದಕ್ಷತೆಯ ಮಟ್ಟ ಹೆಚ್ಚಾಗುತ್ತೆ, ಅವರೇ ಪ್ರೇರೇಪಣೆಗೊಂಡ್ಕೊಳ್ತಾರೆ. ಸೊ ಹೀಗಾಗಿ ಎಲ್ಲೋ ಒಂದು ಕಡೆ ಇದು ಏನನ್ನು ತಂದು ಕೊಡ್ತಾ ಹೋಗುತ್ತೆ, ಲೆಸ್ ಮಾನಿಟೈಸಿಂಗ್, ಅವರನ್ನು ನೋಡ್ಕೊಳ್ಬೇಕಾದಂಥದ್ದು, ಮೇಲ್ವಿಚಾರಣೆ ಮಾಡಬೇಕಾದದ್ದು ಬೇಕಿಲ್ಲ ಅಂತ ನಾವು ಹೇಳ್ಬೋದು. ಸೊ ಕಾರ್ಮಿಕ ಮತ್ತು ಮಾಲೀಕರ ನಡುವೆ ಉತ್ತಮವಾದಂಥ ಸಂಬಂಧಗಳು ಕೂಡ ನಿರ್ಮಾಣ ಆಗಲಿಕ್ಕೆ ಇದು ಸಹಾಯ ಮಾಡಿಕೊಳ್ಳುತ್ತೆ. ಸೊ ಬೆಟರ್ ರಿಲೇಷನ್ಶಿಪ್ ಬಿಟ್ವೀನ್ ದ ವರ್ಕರ್ಸ್ ಆ್ಯಂಡ್ ದ ಎಂಪ್ಲಾಯರ್ಸ್.
because as the employer has been paying for on the basis of the units, so there will not be any disturbance in the industries. ಸೊ ಅದು ಒಂದು ಪ್ರಮುಖವಾದಂಥ ಬೆಳವಣಿಗೆನ ನಾವು ನೋಡ್ಬೋದು. ಸೊ ಕನ್ವೀನಿಯನ್ಸ್ ಫಾರ್ ದ ಪೇಮೆಂಟ್, ಸೊ ಅನುಕೂಲಕರವಾಗಿದೆ ವೇತನಗಳನ್ನು ಕೊಡಲಿಕ್ಕೆ ಅಥವಾ ಬಡ್ತಿಯನ್ನು ಒದಗಿಸ್ಲಿಕ್ಕೆ, ಎಲ್ಲ ರೀತಿಯಲ್ಲೂ ಕೂಡ ಇದು ಹೆಚ್ಚು ಅನುಕೂಲಕರವಾಗಿದೆ ಅಂತ ನಾವು ಹೇಳ್ಬೋದು. ಸೊ ಇನ್ನು ಇದರ ಕೆಲವು ಡಿಸಡ್ವಾಂಟೇಜಸ್ನ ನಾವು ನೋಡೋಣ. ಸೊ ದೇರ್ ಆರ್ ಸಮ್ ಆಫ್ ದ ಡಿಸಡ್ವಾಂಟೇಜಸ್ ಈವನ್ ಫಾರ್ ಯರ್ ದ ಪ್ರೈಸ್ ವೇಜ್ ಸಿಸ್ಟಮ್ ಅಥವಾ ದ ಟೈಮ್ ದ ಕ್ವಾಲಿಟಿ ಆರ್ ದ ಕ್ವಾಂಟಿಟಿ ಬೇಸ್ಡ್ ಸಿಸ್ಟಮ್ ಅಂತ ನಾವು ಇದನ್ನು ಕರಿತೀವಿ. ಸೊ ಆ ಪದ್ಧತಿಯ ಪ್ರಮುಖವಾದಂಥ ಬೆಳವಣಿಗೆಗಳನ್ನು ಹೇಳೋದಾದರೆ, ವೇತನ ಕಡಿತದ ಸಾಧ್ಯತೆ. ಸೊ ಮೇಜರ್ ಡಿಸಡ್ವಾಂಟೇಜಸ್: ವೇತನ ಕಡಿತದ ಸಾಧ್ಯತೆ, ಪಾಸಿಬಿಲಿಟಿ ಆಫ್ ದ ಪೇ ಕಟ್. ಸೊ ಯಾವತ್ತೋ ಒಂದಿನ ನನಗೆ ಮಾಡೋಕ್ಕಾಗ್ತಿಲ್ಲ, ಜಾಸ್ತಿ ಯೂನಿಟ್ಸನ್ನು ಪ್ರೊಡ್ಯೂಸ್ ಮಾಡೋಕ್ಕಾಗ್ತಿಲ್ಲ, ಸೊ ನನಗೆ ಹೋಗೋಕ್ಕಾಗ್ತಿಲ್ಲ. ಸೊ ಇಂಥ ಎಲ್ಲ ನ್ಯೂನ್ಯತೆಗಳು ಕೂಡ ಕಾರ್ಮಿಕನೊಬ್ಬನಿಗೆ ಏನನ್ನು ಕಡಿತ ಮಾಡುತ್ತೆ, ವೇತನವನ್ನು ಕಡಿತ ಮಾಡುತ್ತೆ. ಅದು ಒಂದು ಪ್ರಮುಖವಾದಂಥ ನ್ಯೂನ್ಯತೆ ಅಂತ ಹೇಳ್ಬೋದು. ದೆನ್ ಲ್ಯಾಕ್ ಆಫ್ ಮಿನಿಮಮ್ ವೇಜಸ್, ದಿಸ್ ಇಸ್ ಒನ್ ಆಫ್ ದ ಡೇಂಜರಸ್ ಥ್ರೆಟ್ ಅಂತ ಹೇಳ್ಬೋದು. ಬಿಕಾಸ್ ಯು ಆರ್ ಬೀನ್ ಪೇಯ್ಡ್ ಆನ್ ದ ಜಸ್ಟ್ ದ ನಂಬರ್ ಆಫ್ ಯೂನಿಟ್ಸ್ ವಾಟ್ ಯು ಆರ್ ಪ್ರೊಡ್ಯೂಸ್ಡ್ ಇನ್ ಎನಿ ಪರ್ಟಿಕ್ಯುಲರ್ ಇಂಡಸ್ಟ್ರಿ. So if you are not produced the minimum requirement of the wage which has to be paid, and you are not going to be paid according to that. So because of the lack of this, one can say it is not been feasible for the ಡೆವಲಪ್ಮೆಂಟ್ ಅಂತ ಕೂಡ ನಾವು ಹೇಳ್ಬೋದು. ಸೊ ಇನ್ನೊಂದು ಪ್ರಮುಖವಾದಂಥದ್ದು ಅಂತ ಹೇಳಿದ್ರೆ ಕನಿಷ್ಠ ವೇತನದ ಭರವಸೆಯ ಕೊರತೆ ಅಂತ ಕರಿತೀವಿ. ಯಾಕೆಂದರೆ ಕನಿಷ್ಠವಾದ ವೇತನವನ್ನು ಕೊಡೋ ಅಂಥದ್ದು ಪ್ರತಿಯೂ ಕೈಗಾರಿಕೋದ್ಯಮಿಯ ಪ್ರಮುಖವಾದಂಥ ಒಂದು ಲೀಗಲ್ ಇದನ್ನು ಹೇಳ್ತೀವಿ ನಾವು, ಕೊಡಲೇಬೇಕು ಅಂತ. ಆದರೆ ಬರೀ ಘಟಕಗಳನ್ನು ಆಧರಿಸಿದಂತಹ ವೇತನವನ್ನು ಪದ್ಧತಿಯಲ್ಲಿ ಇದನ್ನು ಫಾಲೋ ಮಾಡಲ್ಲ. ಹಾಗಾಗಿ ಯಾರಿಗೋ ಒಬ್ಬನಿಗೆ ಅಷ್ಟು ಕನಿಷ್ಠ ವೇತನವನ್ನು ಪಡ್ಕೊಳ್ಳೋಕ್ಕಾಗೋ ಅಷ್ಟು ಅವನು ಉತ್ಪಾದನೆ ಮಾಡಿಲ್ಲ ಅಂತ ಹೇಳಿದ್ರೆ ಅವನೇನನ್ನು ಪಡ್ಕೊಳ್ಳಲ್ಲ, ಕನಿಷ್ಠ ವೇತನವನ್ನು ಕೂಡ ಅವನು ಪಡ್ಕೊಳ್ಳಲ್ಲ. ಹಾಗಾಗಿ ಕನಿಷ್ಠ ವೇತನದ ಭರವಸೆಯೂ ಕೂಡ ಹೋಗುತ್ತೆ ಅಂತ ನಾವು ಹೇಳ್ಬೋದು. ಇನ್ನು ಯಂತ್ರೋಪಕರಣಗಳಿಗೆ ಹಾನಿ, ವೇಗವಾಗಿ ಕಾರ್ಯವನ್ನು ನಿರ್ವಹಣೆ ಮಾಡೋ ಅಂಥ ಒಂದು ಅರ್ಜೆನ್ಸಿ, ರಭಸದಲ್ಲಿ ಕೆಲಸಗಳನ್ನು ಮಾಡೋದ್ರಿಂದ ಟೂಲ್ಸು, ಎಕ್ವಿಪ್ಮೆಂಟ್ಸು, ಯಂತ್ರೋಪಕರಣಗಳು ಎಲ್ಲವೂ ಕೂಡ ಏನಾಗ್ಬೋದು, ಡ್ಯಾಮೇಜ್ ಆಗ್ಬೋದು. ಸೊ ಆ ಮೆಷಿನರೀಸ್ ಹಾಳಾಗೋದು ಇವೆಲ್ಲವೂ ಕೂಡ ಒಂದು ಅತಿಯಾದಂಥ ವೆಚ್ಚ ಯಾರು ಭರಿಸ್ಬೇಕಾಗತ್ತೆ, ಒಬ್ಬ ಉದ್ಯಮಿ ಭರಿಸ್ಬೇಕಾಗತ್ತೆ. ಸೊ ಅಂತಹ ಒಂದು ಪ್ರಮುಖವಾದಂಥ ಇದನ್ನು ಕೂಡ ನಾವು ನೋಡ್ತೀವಿ. ಗುಣಮಟ್ಟದ ನಾಶ, ಸೊ ಡಿಸ್ಟ್ರಕ್ಷನ್ ಆಫ್ ಕ್ವಾಲಿಟಿ. ಸೊ ಕ್ವಾಲಿಟಿ ಕೆನಾಟ್ ಬಿ ಮೇಂಟೈನ್ ಬಿಕಾಸ್ ಯು ಆರ್ ಇನ್ ಎ ವೆರಿ urgency to complete your work and you are not given any efficiency of yours has been built. ಸೊ ಇವೆಲ್ಲವೂ ಕೂಡ ಎಲ್ಲೋ ಒಂದು ಕಡೆ ನಮ್ಮ ಕ್ವಾಲಿಟಿ ಆಫ್ ವರ್ಕನ್ನು ಕಡಿಮೆ ಮಾಡುತ್ತೆ ಅಂತ ನಾವು ಹೇಳ್ಬೋದು. ಇನ್ನು ಕೆಲಸಗಾರರ ನಡುವೆ ಅಸೂಯೆಯನ್ನು ಇದು ಸೃಷ್ಟಿ ಮಾಡುತ್ತೆ. ಸೊ ಬಿಕಾಸ್ ಐ ಆಮ್ ನಾಟ್ ಏಬಲ್ ಟು ಡೂ ದ ವರ್ಕ್ ವಾಟ್ ಇಸ್ ಬೀನ್ ಡನ್ ಬೈ ದ ಅದರ್ ಪರ್ಸನ್. ನಾನು ನ್ಯೂ ಕಮರ್ ಆಗಿದ್ದೀನಿ, ಸೊ ಐ ಆಮ್ ನಾಟ್ ಏಬಲ್ ಟು ಮ್ಯಾಚ್ ವಿತ್ ದ ಪರ್ಸನ್ ಹೂ ಇಸ್ ಬೀನ್ ವರ್ಕಿಂಗ್ ಇನ್ ಅನ್ ಇಂಡಸ್ಟ್ರಿ ಫಾರ್ ಮೋರ್ ದೆನ್ 4 to 5 years. ಸೊ ಅವನು ಒಂದು 25 kgs ಅಥವಾ 30 kgs ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಆದರೆ ನನಗೆ ಒಂದು 5 kgs to 10 kgs ಮಾತ್ರನೇ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಅಂದಾಗ ನನಗೆ ಕೂಲಿ ತುಂಬ ಕಡಿಮೆ ಸಿಗುತ್ತೆ, ಅವನಿಗೆ ಜಾಸ್ತಿ ಸಿಗುತ್ತೆ. ಅವಾಗೆಲ್ಲೋ ಒಂದು ಕಡೆ ನನಗೆ ಅಸೂಯೆ ಉಟ್ಕೊಳುತ್ತೆ, ಅಯ್ಯೋ ನಾನು ಮಾಡೋಕ್ಕಾಗ್ತಾಯಿಲ್ಲ ಅಂತ. ಇದು ರಿವರ್ಸ್ ಕೂಡ ಆಗ್ಬೋದು, ಹೊಸದಾಗಿ ಬಂದಿರೋನು ಜಾಸ್ತಿ ಪ್ರೊಡ್ಯೂಸ್ ಮಾಡ್ಬೋದು, ಹಳೆಯವನಿರೋನು ಕಡಿಮೆ ಕೂಡ ಪ್ರೊಡ್ಯೂಸ್ ಮಾಡ್ಬೋದು. ಒಟ್ಟಿನಲ್ಲಿ ಇದೆಲ್ಲೋ ಒಂಥರ ಒಂದು ಘರ್ಷಣೆಯನ್ನು ಕೈಗಾರಿಕೆಯಲ್ಲಿ ಸೃಷ್ಟಿ ಮಾಡುತ್ತೆ. ಯಾಕಂದರೆ ದೇ ಆರ್ ನಾಟ್ ಪೇಯ್ಡ್ ಈಕ್ವಲಿ ಫಾರ್ ದ ಸೇಮ್ ಜಾಬ್. ಒಂದೇ ನಿರ್ದಿಷ್ಟವಾದಂಥ ಕೆಲಸಕ್ಕೆ ಸಮಾನವಾದಂಥ ಕೂಲಿಗಳನ್ನು ಇವರು ಪಡ್ಕೊಳ್ಳಲ್ಲ. ಅದು ಒಂದು ಪ್ರಮುಖವಾದಂಥ ಡ್ರಾಬ್ಯಾಕು ಈ ಸಿಸ್ಟಮಲ್ಲಿ ಅಂತ ನಾವು ಹೇಳ್ಬೋದು. ಇಟ್ ಈಸ್ ಎಕ್ಸ್ಪೆನ್ಸಿವ್ because if you are producing more, there may be large output productivity but may not match with the quality, but and when it outrates the productivity, definitely it is a pressure on an industrialist. ನನಗೆ ಎಲ್ಲೋ ಒಂದು ಕಡೆ ಜಾಸ್ತಿ ನನಗಿನ್ನೂ ಕೊಡಿ, ನಾನು ಇನ್ನೂ ಮಾಡ್ತೀನಿ ಅಂತ ಕಾರ್ಮಿಕರೇನಾದರೂ ಕೇಳ್ತಾ ಇದ್ದರೆ
ನನಗೆ ಪೂರೈಕೆ ಮಾಡೋಕ್ಕೆ ಸಾಧ್ಯ ಆಗದೆ ಹೋಗ್ಬೋದು, ಕಚ್ಚಾ ವಸ್ತು ಸಿಗದೆ ಹೋಗ್ಬೋದು. ಸೊ ಈ ಥರದ್ದೆಲ್ಲ ಪ್ರಮುಖವಾದಂಥ ನ್ಯೂನತೆಗಳು ನಮ್ಮ ವೆಚ್ಚವನ್ನು ಏನು ಮಾಡಿಬಿಡ್ಬೋದು, ಹೆಚ್ಚು ಮಾಡ್ಬೋದು. ಅದು ಒಂದು ಭಯ ಇರುತ್ತೆ. ಸೊ ಕೈಗಾರಿಕಾ ವಿವಾದಗಳು ನಾನು ಹೇಳಿದೆ, ಯಾವಾಗ ಡಿಫ್ರೆನ್ಸಸ್ ಬರುತ್ತೆ ಅಮಾಂಗ್ ದ ವರ್ಕರ್ಸ್ ಆ್ಯಂಡ್ ಅಮಾಂಗ್ ದ ಮ್ಯಾನೇಜ್ಮೆಂಟ್ ಆ್ಯಂಡ್ ದ ವರ್ಕರ್ಸ್, ಖಂಡಿತ ಕೈಗಾರಿಕಾ ವಿವಾದಗಳಿಗೆ ಇದೇನು ಮಾಡಿಕೊಡುತ್ತೆ, ದಾರಿ ಮಾಡಿಕೊಡುತ್ತೆ ಅಂತ ಹೇಳ್ಬೋದು. ವರ್ಕರ್ಸ್ ಸಿಕ್ನೆಸ್ ಅಂತ ಹೇಳ್ತೀವಿ, ಕೆಲಸಗಾರರಿಗೆ ಆಗಲ್ಲ ಬರಲಿಕ್ಕೆ ಅಂತ ಹೇಳಿದಾಗ, ಅವನು ಕೆಲಸಕ್ಕೆ ಹಾಜರಾಗೋಕ್ಕಾಗಿಲ್ಲ ಅಂತ ಹೇಳಿದಾಗ ಅವನು ವೇತನವನ್ನು ಪಡ್ಕೊಳ್ಳಲ್ಲ. ಸೊ ಅದು ಒಂದು ದೊಡ್ಡ ಡ್ರಾಬ್ಯಾಕು ಅಂತ ನಾವು ಹೇಳ್ಬೋದು. ಪರಿಮಿತ ವ್ಯಾಪ್ತಿ, ಸೊ ದಿಸ್ ಇಸ್ ವೆರಿ ಲಿಮಿಟೆಡ್ ರೇಂಜ್ ಅಂತ ಹೇಳ್ಬೋದು. ಕೆಲವೇ ನಿರ್ದಿಷ್ಟವಾದಂಥ ಕೈಗಾರಿಕೆಗಳಲ್ಲಿ ಇದನ್ನು ಬಳಸ್ಬೋದು. ಯಾಕೆಂದರೆ ಕಡಿಮೆ ಘಟಕವನ್ನು ಉತ್ಪಾದನೆ ಮಾಡೋವಂಥ ಕೈಗಾರಿಕೆಗಳಲ್ಲಿ ಮಾತ್ರ ನಾವು ಇದನ್ನು. ಸೊ ಹೀಗೆ ಅನೇಕ ಅನಾನುಕೂಲತೆಗಳನ್ನು ಇದು ಹೊಂದಿದೆ ಅಂತ ನಾವು ಹೇಳ್ಬೋದು. ಸೊ ಇನ್ನೊಂದು ಪ್ರಮುಖವಾದಂಥ ವಿಧಾನ ಉತ್ತೇಜಕ ವೇತನ ಪದ್ಧತಿ ಅಂತ ಕರಿತೀವಿ. ಸೊ ಪ್ರಮೋಷನಲ್ ವೇಜ್ ಪೇಮೆಂಟ್ ಸಿಸ್ಟಮ್ ಅಂತ. ಸೊ ವಾಟ್ ಈಸ್ ಪ್ರಮೋಷನಲ್ ವೇಜ್ ಪೇಮೆಂಟ್ ಸಿಸ್ಟಮ್ ಅಂತ ಹೇಳೋದಾದರೆ, ಅಧಿಕ ಪ್ರಮಾಣದ ಉತ್ಪನ್ನವನ್ನು ಉತ್ಪಾದಿಸಿದ್ದಕ್ಕಾಗಿ ಕೆಲಸಗಾರನಿಗೆ ಹೆಚ್ಚು ಉತ್ತೇಜಕವಾಗುವ ರೀತಿಯಲ್ಲಿ ವೇತನವನ್ನು ಕೊಡೋದು. ಅದಕ್ಕೆ ಮುಂಚಿತವಾಗಿ ಅವನಿಗೆ ಕನಿಷ್ಠ ವೇತನದ ಭರವಸೆಯನ್ನು ಕೊಡುವಿಕೆ, ಅಂದರೆ ಕನಿಷ್ಠವಾದಂಥ ಒಂದು ವೇತನವನ್ನು ನಿಗದಿಪಡಿಸ್ಬಿಡೋದು. ಅದರ ಮೇಲೆ ನೀನು ಎಷ್ಟು ಅಡಿಷ್ನಲ್ಲಾಗಿ ನೀನು ಎಷ್ಟೇ ಪ್ರೊಡ್ಯೂಸ್ ಮಾಡ್ತೀಯೋ ಅದಕ್ಕೆ ನಿನಗೆ ಅಡಿಷನಲ್ ಬೆನಿಫಿಟ್ಸ್, ಅಡಿಷನಲ್ ಇನ್ಸೆಂಟಿವ್ಸ್ ಅಂತ ಕರಿತೀವಿ. ಸೊ ಅದಕ್ಕೆ ಇದನ್ನು ಇನ್ಸೆಂಟಿವ್ ವೇಜ್ ಸಿಸ್ಟಮ್ ಅಂತ ಕೂಡ ಕರಿತೀವಿ ನಾವು. ಪ್ರಮೋಷನಲ್ ವೇಜ್ ಸಿಸ್ಟಮ್ ಅಂತ ಕರಿತೀವಿ, ಇಲ್ಲದೇ ಇದ್ದರೆ ಇದನ್ನು ಇನ್ಸೆಂಟಿವ್ ವೇಜ್ ಸಿಸ್ಟಮ್ ಅಂತ ಕೂಡ ಕರಿತೀವಿ. ಸೊ ಅಂಥ ಒಂದು ಪ್ರಮುಖವಾದಂಥ ವೇತನ ಪದ್ಧತಿಲಿ ವಾಟ್ ವಿ ಆರ್ ಲುಕಿಂಗ್ ಇಸ್ ಹಿಯರ್, ದಿಸ್ ಇಸ್ ದ ನ್ಯೂ ಮೆಥಡ್ ವಿಚ್ ಹ್ಯಾಸ್ ಬೀನ್ ಡೆವಲಪ್ಡ್, paying guaranteeing the workers with getting a minimum wages and also providing for their efficiency and ability which has been inbuilt among them. So providing them with the greater incentive base. So this will make them to feel that they are not inferior to any of the workers, and they also feel that there is a more you are being paid more because of your ಗ್ರೇಟರ್ ಎಫಿಷಿಯನ್ಸಿ. ಸೊ ಎರಡೂ ರೀತಿಯಲ್ಲಿ ಇದು ಏನು ಮಾಡುತ್ತೆ, ಸಮತೋಲನವನ್ನು ಕಾದ್ಕೊಳ್ಳುತ್ತೆ. ಒಬ್ಬ ಕೆಲಸಗಾರನಿಗೆ ಬೇಕಾದ ಕನಿಷ್ಠ ವೇತನವನ್ನು ಒಂದು ಕಡೆ ಒದಗಿಸುತ್ತೆ, ಹಾಗೆ ಅವನು ಮಾಡೋ ಅಂಥ ಉತ್ತಮವಾದಂಥ ಕೆಲಸ, ದಕ್ಷತೆಯ ಕೆಲಸಕ್ಕೆ ಹೆಚ್ಚು ಮಹತ್ವವನ್ನು ಕೂಡ ಸಿಗುತ್ತೆ. ಹಾಗಾಗಿ ಈ ಪದ್ಧತಿಯು ಅತಿ ಹೆಚ್ಚು ಪ್ರಚಲಿತದಲ್ಲಿರುವಂಥ ಒಂದು ಪದ್ಧತಿ ಅಂತ ಕೂಡ ನಾವು ಹೇಳ್ಬೋದು, ಮತ್ತು ಅಷ್ಟೇ ಅನುಕೂಲಕರವಾದಂಥ ಒಂದು ಪದ್ಧತಿ ಅಂತ ಕೂಡ ನಾವು ಹೇಳ್ಬೋದು. ಸೊ ಇದು ಒಂದು ಪ್ರಮುಖವಾದಂಥ ಪದ್ಧತಿಯನ್ನು ನಾವು ಈಗ ಅತಿ ಹೆಚ್ಚು ಎಲ್ಲ ಉದ್ಯಮಗಳಲ್ಲೂ ಕೂಡ ಅಳವಡಿಸ್ಕೊಂಡಿದ್ದೀವಿ ಅಂತ ನಾವು ಹೇಳ್ಬೋದು. ಸೊ ಆ ಪ್ರಮುಖವಾದಂಥ ಪದ್ಧತಿಗಳ ಪ್ರಮುಖವಾದಂಥ ಆಬ್ಜೆಕ್ಟಿವ್ಸ್ ಏನು, ಉದ್ದೇಶಗಳೇನು ಅಂತ ನಾವು ನೋಡೋಣ. ಇನ್ಕ್ರೀಸಿಂಗ್ ದ ಪ್ರೊಡಕ್ಟಿವಿಟಿ ಆಫ್ ದ ವರ್ಕರ್ಸ್. ಸೊ ಅವರ ಉತ್ಪಾದಕತೆಯ ಪ್ರಮಾಣವನ್ನು, ದಕ್ಷತೆಯನ್ನು ಏನು ಮಾಡಿಸುತ್ತೆ, ಇದು ಹೆಚ್ಚು ಮಾಡುತ್ತೆ. ಸೊ ಒಂದು ಕಡೆಗೆ ಎಲ್ಲೋ ಒಂದು ಕಡೆ ಓಕೆ, ನನಗೆ ಕನಿಷ್ಠವಾಗಿ 3,000 ಅಥವಾ 5,000 ನನಗೆ ಕನಿಷ್ಠ ವೇತನವೂ ಸಿಗುತ್ತೆ, ಅದ್ರ ಮೇಲೆ ನಾನು ಇನ್ನೂ ಚೆನ್ನಾಗಿ ಕೆಲಸ ಮಾಡ್ತೀನಿ ಅಂತ ಹೇಳಿದ್ರೆ ನನಗೆ ಹೆಚ್ಚು ಕೆಲಸದ ಅವಕಾಶಗಳು ಸಿಗುತ್ತೆ. ಅದ್ರ ಜೊತೆಗೆ ಹೆಚ್ಚೆಚ್ಚು ನನ್ನ ದಕ್ಷತೆಯ ಮಟ್ಟವನ್ನು ಹೆಚ್ಚು ನೋಡಿಕೊಂಡು ನನ್ನ ವೇತನಗಳು ಕೂಡ ಏನಾಗುತ್ತೆ, ಹೆಚ್ಚಾಗುತ್ತೆ ಅನ್ನೋವಂಥ ಭರವಸೆ ಅವನನ್ನು ಉತ್ಪಾದಕತೆಯ ಪ್ರಮಾಣವನ್ನು ಹೆಚ್ಚು ಮಾಡುವಂಥ ಪ್ರೋತ್ಸಾಹಕತೆಯನ್ನು ಕೊಡುತ್ತೆ ಅಂತ ನಾವು ಹೇಳ್ಬೋದು. ಸೊ ಎನ್ಕರೇಜಿಂಗ್ ವರ್ಕರ್ಸ್ ಟು ಇನ್ಕ್ರೀಸ್ ಪ್ರೊಡಕ್ಟಿವಿಟಿ ಬೈ ಇನ್ಕ್ರೀಸಿಂಗ್ ದೇರ್ ಎಫಿಷಿಯನ್ಸಿ. ಸೊ ಅವನ ದಕ್ಷತೆಯನ್ನು ಹೆಚ್ಚು ಮಾಡ್ಕೊಳ್ಳೋ ಅಂಥ ಅಥವಾ ಅದರ ಪ್ರಮುಖವಾದಂಥ ಬೆಳವಣಿಗೆಯನ್ನು ಹೆಚ್ಚು ಮಾಡ್ಕೊಳ್ಳೋ ಅಂಥ ಎಲ್ಲ ಅವಕಾಶಗಳನ್ನು ಇದು ಕಲ್ಪಿಸ್ಕೊಡುತ್ತೆ ಅಂತ ನಾವು ಹೇಳ್ಬೋದು. ದೆನ್ ಕಂಟ್ರೋಲಿಂಗ್ ದ ಕಾಸ್ಟ್ ಆಫ್ ಲೇಬರ್ ಆ್ಯಂಡ್ ಪ್ರೊಡಕ್ಷನ್. ಸೊ ಇದು ಎಲ್ಲೋ ಒಂದು ಕಡೆ ವೆಚ್ಚದ ಒಂದು ಇದನ್ನು ಕೂಡ ನಿಯಂತ್ರಿಸುವಂಥ ಪ್ರಮುಖವಾದ ಉದ್ದೇಶವನ್ನು ಇದು ಹೊಂದಿದೆ. ಯಾಕೆ ಅಂತ ಹೇಳಿದ್ರೆ ಇಲ್ಲೆಲ್ಲೋ ಬರೀ ಕನಿಷ್ಠ ವೇತನ ಮತ್ತು ಅವನು ಹೆಚ್ಚು ಮಾಡಿದ್ರೆ ಮಾತ್ರ ಅವನಿಗೆ ಏನನ್ನು ಕೊಡ್ತೇವೆ, ಅಡಿಷ್ನಲ್ ಬೆನಿಫಿಟ್ಸು, ಇನ್ಸೆಂಟಿವ್ಸ್ನ ಕೊಡಲಾಗತ್ತೆ. ಸೊ ಹಾಗಾಗಿ ಈ ಒಂದು ಧ್ಯೇಯೋದ್ದೇಶವನ್ನು ಕೂಡ ಅದು ಒದಗಿಸ್ಕೊಡುತ್ತೆ ಅಂತ ನಾವು ಹೇಳ್ಬೋದು. ಕೆಲಸಗಾರರು ತಮ್ಮ ಗಳಿಕೆಯನ್ನು ಹೆಚ್ಚಿಸಿಕೊಡಲು ಅವಕಾಶಗಳಿವೆ. ಸೊ ಬಟ್ ದೆರ್ ಈಸ್ ಆಲ್ಸೋ ಎ ರೂಮ್ ಟು ಇನ್ಕ್ರೀಸ್ ಇಸ್ ಅರ್ನಿಂಗ್ಸ್ ಥ್ರೂ ದ ಇನ್ಸೆಂಟಿವ್ಸ್. ಸೊ ದಟ್ ಈಸ್ ಆಲ್ಸೋ ಒನ್ ಆಫ್ ದ ಒಬ್ಜೆಕ್ಟಿವ್ ಆಫ್ ದಿಸ್ ಇನ್ಸೆಂಟಿವ್ ಬೇಸ್ಡ್ ವೇಜ್ ಸಿಸ್ಟಮ್ ಅಂತ ನಾವು ಹೇಳ್ಬೋದು. ಇಂಪ್ರೂವಿಂಗ್ ದ ರಿಲೇಷನ್ಶಿಪ್ ಬಿಟ್ವೀನ್ ದ ವರ್ಕರ್ಸ್ ಆ್ಯಂಡ್ ದ ಎಂಪ್ಲಾಯರ್ಸ್.
ಸೊ ಡೆಫಿನೆಟ್ಲಿ ಇಟ್ ಇಂಪ್ರೂವ್ಸ್ ಆರ್ ದೆರ್ ವಿಲ್ ಬಿ ಎ ಬ್ಯಾಲೆನ್ಸ್ ಬಿಟ್ವೀನ್ ದ ವರ್ಕರ್ ಆ್ಯಂಡ್ ದ ಎಂಪ್ಲಾಯರ್ಸ್ ರಿಲೇಷನ್ಶಿಪ್ ಅಂತ ನಾವು ಹೇಳ್ಬೋದು. ಅದೇ ಥರ ಇನ್ಕ್ರೀಸಿಂಗ್ ದ ಮೊರೇಲ್ ಆಫ್ ದ ವರ್ಕರ್ಸ್, ಸೊ ನೈತಿಕ ಮಟ್ಟವನ್ನು ಕೂಡ ಏನು ಮಾಡುತ್ತೆ, ಹೆಚ್ಚು ಮಾಡುತ್ತೆ. ಇನ್ನು ಇದರ ಪ್ರಾಮುಖ್ಯತೆ, ಇದು ಒಂದು ಅತ್ಯಂತ ಹೆಚ್ಚು ಪ್ರಯೋಜನಕಾರಿಯಾದ ಅಥವಾ ಹೆಚ್ಚು ಪ್ರಚಲಿತದಲ್ಲಿರುವಂಥ ಒಂದು ಪ್ರಮುಖವಾದ ಬೆಳವಣಿಗೆ ಅಂತಲೇ ಹೇಳ್ಕೋಬೋದು. ಇದರಲ್ಲಿ ಪ್ರಮುಖವಾಗಿ ಕನಿಷ್ಠ ವೇತನದ ಭರವಸೆಗಳಿದೆ, ದಕ್ಷ ಕೆಲಸಗಾರರಿಗೆ ಉತ್ತಮವಾದಂಥ ಒಂದು ಪ್ರಮುಖವಾದಂಥ ಇನ್ಸೆಂಟಿವ್ಸ್ ಅಥವಾ ಇದರ ಮೂಲಕ ಏನು ಉತ್ತೇಜನದ ಮೂಲಕ ವೇತನಗಳು ಹೆಚ್ಚು ಕೂಡ ಸಿಗುತ್ತೆ. ಹಾಗಾಗಿ ದಕ್ಷತೆಯನ್ನು ಒಂದು ಕಡೆ ಕಾಪಾಡಿದಂತೆ ಆಯಿತು, ಹಾಗೆ ಕಾರ್ಮಿಕರ ಕಡೆಯಲ್ಲಿ ಕನಿಷ್ಠ ವೇತನವನ್ನು ಕೂಡ ಕೊಟ್ಟಂತೆ ಆಗುತ್ತೆ. ಎರಡನ್ನೂ ಕೂಡ ಬ್ಯಾಲೆನ್ಸ್ ಮಾಡುತ್ತೆ. ಅಂದರೆ ಎಲ್ಲೋ ಒಂದು ಕಡೆ ಇವನಿಗೆ ನಷ್ಟವೂ ಆಗಲ್ಲ, ಯಾರಿಗೆ, ಉದ್ಯೋಗಿಗೆ. ಅದೇ ಥರ ಕೆಲಸಗಾರನಿಗೆ ತನಗೆ ಅಟ್ಲೀಸ್ಟ್ ಕನಿಷ್ಠ ವೇತನ ಸಿಗುತ್ತೆ, ನಾನು ಕಡಿಮೆ ಕೆಲಸ ಮಾಡಿದ್ರು ಅನ್ನೋವಂಥ ಭರವಸೆಯೂ ಇದೆ. ಹಾಗೆ ಎರಡೂ ಪ್ರಾಮುಖ್ಯತೆಯನ್ನು ಇದು ಸಮತೋಲನ ಮಾಡುತ್ತೆ ಅಂತ ನಾವು ಹೇಳ್ಬೋದು. ಆದ್ಯತೆಯ ಪ್ರಕಾರ ವೇತನ, ಸೊ ಪ್ರಿಫರ್ಡ್ ವೇಜಸ್ ಅಂತ ಕರಿತೀವಿ. ಸೊ ಎಲ್ಲೋ ಒಂದು ಕಡೆ ನಿನಗೆ ನಿನ್ನ ದಕ್ಷತೆಯ ಮಟ್ಟ ಹೆಚ್ಚಾದಂತೆಲ್ಲ, ನಿನ್ನ ಪ್ರಿಫರೆನ್ಸಸ್ ಹೆಚ್ಚಾದಂತೆಲ್ಲ ಯು ಆರ್ ಪೇಯ್ಡ್ ಮೋರ್. ಅದು ಒಂದು ಪ್ರಮುಖವಾಗಿ ಕುಶಲತೆಯ ಹೆಚ್ಚಳ, ನಿನ್ನ ದಕ್ಷತೆಯನ್ನು ಹೆಚ್ಚಿಸ್ಕೊಳ್ಳೋ ಎಲ್ಲ ಅವಕಾಶಗಳು ನಿನಗೆ ಸಿಗುತ್ತೆ. ಹಾಗಾಗಿ ನಿನ್ನ ಜೀವನ ಮಟ್ಟವನ್ನು ಸುಧಾರಿಸ್ಕೊಳ್ಬೋದು. ಇಂಪ್ರೂವ್ಸ್ ದ ಲಿವಿಂಗ್ ಸ್ಟ್ಯಾಂಡರ್ಡ್ಸ್. ಸೊ ಇವೆಲ್ಲವೂ ಕೂಡ ನಾವು ಯಾವುದರಲ್ಲಿ ನೋಡಲಿಕ್ಕೆ ಸಾಧ್ಯ ಇದೆ, ಈ ಒಂದು ಉತ್ತೇಜಕ ವೇತನ ಪದ್ಧತಿಯಲ್ಲಿ ನೋಡಲಿಕ್ಕೆ ಸಾಧ್ಯ ಇದೆ ಅಂತ ನಾವು ಹೇಳ್ಬೋದು. ಸೊ ಇದಾದ ಮೇಲೆ ಇನ್ನೊಂದು ಪ್ರಮುಖವಾದಂಥ ಬೆಳವಣಿಗೆ ಅಂತ ಹೇಳಿದ್ರೆ ಲಾಭಾಂಶ ಅಂತ ಕರಿತೀವಿ. ದ ಬೋನಸ್ ಈಸ್ ಆಲ್ಸೋ ಒನ್ ಆಫ್ ದ ರಿವಾರ್ಡ್ಸ್ which has been paid to an worker or an employee. So what is bonus? So bonus is an additional amount of money which has been paid in a business firm for an employer or a worker, for especially for getting an additional profits, or maybe it is to encourage the workers. So usually it is in yearly once based the bonus has been provided ಅಂತ ನಾವು ಹೇಳ್ಬೋದು. ಸೊ ಲಾಭಾಂಶ ಅಂತ ಕರಿತೀವಿ. ಸೊ ನಾವು ಈಗಾಗಲೇ ನಾವು ಕಾರ್ಮಿಕರಿಗೆ ಒದಗಿಸ್ತಿರುವಂಥ ಪ್ರತಿಫಲಗಳ ಬಗ್ಗೆ ಮಾತಾಡ್ತಿದ್ವಿ. ಈಗಾಗಲೇ ನಾವು ವೇತನಗಳ ಬಗ್ಗೆ ತಿಳ್ಕೊಂಡ್ವಿ. ವೇತನ ಒಂದು ವಿಧಾನ ಆದರೆ ಇನ್ನೊಂದು ಪ್ರಮುಖವಾದಂಥ ಪ್ರತಿಫಲ ಕಾರ್ಮಿಕ ಪಡೆದುಕೊಳ್ಳೋ ಅಂಥದ್ದು ಅಂತ ಹೇಳಿದ್ರೆ ಲಾಭಾಂಶದಲ್ಲಿನ ಭಾಗಗಳು ಅಂತ ಕರಿತೀವಿ. ಸೊ ಏನು ಈ ಲಾಭಾಂಶ ಅಥವಾ ಬೋನಸ್ ಅಂತ ಕರೆಸ್ಕೊಳ್ಳೋ ಅಂಥದ್ದು ಅಂತ ಹೇಳಿದ್ರೆ, ಯಾವುದೇ ಒಂದು ಉದ್ಯಮ ಸಂಸ್ಥೆ ತನ್ನ ಪಾಲುದಾರರಿಗೆ ಅಂತಂದರೆ ಇನ್ವೆಸ್ಟರ್ಸ್ಗೆ ಅಥವಾ ಶೇರ್ ಹೋಲ್ಡರ್ಸ್ಗೆ ಮತ್ತು ಅವರ ಜೊತೆಯಲ್ಲಿ ಕೆಲಸ ಮಾಡ್ತಿರುವಂಥ ಕೆಲಸಗಾರರ ಜೊತೆ ತಾನು ಪಡೆದ ಹೆಚ್ಚುವರಿಯಾದಂತಹ ಲಾಭವನ್ನು ಹಂಚುವಿಕೆಯನ್ನು ಮಾಡಿಕೊಳ್ಳೋ ಅಂಥ ಒಂದು ಪ್ರಮುಖವಾದಂಥ ಬೆಳವಣಿಗೆಯೇ ಲಾಭಾಂಶಗಳು ಅಂತ ನಾವು ಕರಿತೀವಿ. ಆದರೆ ಇದು ಕೆಲವು ಸರಿ ಏನಾಗಿರುತ್ತೆ, ಲಾಭಾಂಶವಿಲ್ಲದೇ ಇದ್ದಾಗಲೂ ಅಂತ ಹೇಳಿದ್ರೆ ಇದನ್ನು ರೆಗ್ಯುಲರ್ ರೊಟೀನಾಗಿ ಕೂಡ ಕೆಲವು ಸಂಸ್ಥೆಗಳು ಏನು ಮಾಡ್ಕೊಳ್ತಾ ಬಂದಿದೆ, ಒಂದು ಉತ್ತೇಜನಕಾರಿಯಾಗಿಯೂ ಕೂಡ ಏನನ್ನು ಕೊಡಲಾಗುತ್ತೆ, ಬೋನಸ್ಗಳನ್ನು ಕೊಡಲಾಗುತ್ತೆ. ಯೂಶಲಿ ಈ ದೀಪಾವಳಿ ಫೆಸ್ಟಿವಲ್ ಸೀಸನಲ್ಲಿ ಕೆಲವು ಇಂಡಸ್ಟ್ರೀಸ್ ಏನು ಮಾಡುತ್ತೆ, ದೀಪಾವಳಿ ಬೋನಸ್ ಅಂತ ಕೊಡುತ್ತೆ, ವೆದರ್ ಇನ್ ಇಂಡಸ್ಟ್ರಿ ಈಸ್ ಅರ್ನಿಂಗ್ ಪ್ರಾಫಿಟ್ ಆರ್ ನಾಟ್. ಆದರೆ ಬೇಸಿಕಲಿ ನಾವು ವೆನ್ ವಿ ಡಿಫೈನ್ ಬೋನಸ್, ಎ ಬೋನಸ್ ಈಸ್ ಅನ್ ಅಡಿಷನಲ್ payment or an incentive provided to an worker because of the profit secured by an industry ಅಂತ ಹೇಳ್ತೀವಿ. ಯಾವುದೇ ಒಂದು ಉದ್ಯಮ ಸಂಸ್ಥೆ ಲಾಭವನ್ನು ಪಡೆದುಕೊಂಡಿದ್ದರಲ್ಲಿ ತನ್ನ ಷೇರುದಾರರಿಗೆ ಮತ್ತು ಕಾರ್ಮಿಕರಿಗೆ ಹಂಚುವಿಕೆಯನ್ನು ಮಾಡಿಕೊಳ್ಳುತ್ತೆ ಅಂತ. ಆದರೆ ಅದೇ ಆಗಬೇಕು ಅಂತ ಇಲ್ಲ. ಇನ್ನೂ ಒಂದು ಎಕ್ಸ್ಟೆನ್ಷನಲ್ಲಿ ಏನಾಗಿದೆ ಇವಾಗ ಲಾಭಗಳು ಯಾವ ಥರ ಕೇವಲ ಪ್ರೋತ್ಸಾಹಕವಾದಂಥ ಒಂದು ಧನವಾಗಿಯೂ ಕೂಡ ಅದನ್ನು ಬಳಸಲಾಗ್ತಿದೆ ಅಂತ ನಾವು ಹೇಳ್ಬೋದು. ಸೊ ಕೆಲವೊಂದು ವ್ಯಾಖ್ಯಾನವನ್ನು ನೋಡೋಣ. ಬೋನಸ್ ಕಾಯ್ದೆಯ ಪ್ರಕಾರ ಬೋನಸ್ ಎಂಬುದು ಕೆಲಸಗಾರರು ತಾವು ಉದ್ಯೋಗದಲ್ಲಿ ತೊಡಗಿರುವ ಸಂಸ್ಥೆಯ ಸಮೃದ್ಧಿಯಲ್ಲಿ ಪಡೆದುಕೊಳ್ಳುವ ಪಾಲು. ಕಡಿಮೆ ವೇತನ ಪಡೆಯುವ ಕೆಲಸಗಾರರಲ್ಲಿ ಸಮೃದ್ಧಿಯಲ್ಲಿ ಇಂತಹ ಪಾಲು ಪಡೆಯುವಿಕೆಯು ಅವರ ಗಳಿಕೆಯನ್ನು ಹೆಚ್ಚಿಸುತ್ತದೆ ಮತ್ತು ವಾಸ್ತವ ವೇತನ ಮತ್ತು ಅವಶ್ಯಕತೆ ಆಧಾರಿತ ವೇತನದ ನಡುವಿನ ಅಂತರವನ್ನು ತುಂಬಲು ಸಹಾಯ ಮಾಡುತ್ತದೆ ಅಂತ ನಾವು ಹೇಳ್ಬೋದು. ಸೊ ಈ ಒಂದು ಬೋನಸ್ ಕಾಯ್ದೆಯ ಪ್ರಕಾರ ಏನು ಹೇಳುತ್ತೆ ಅಂತ ಹೇಳಿದ್ರೆ,
ಒಬ್ಬ ಕೆಲಸಗಾರ ಪಡೆದುಕೊಳ್ಳೋ ಅಂಥ ಸಂಸ್ಥೆಯ ಸಮೃದ್ಧಿಯಲ್ಲಿನ ಪಾಲು ಅಂತ ಹೇಳುತ್ತೆ. ಸಮೃದ್ಧಿಯಲ್ಲಿ ಅಂತ ಹೇಳಿದ್ರೆ ಪ್ರಾಫಿಟ್ಸಲ್ಲಿ ಒಂದು ಭಾಗ ಅಂತ ನಾವು ಹೇಳ್ಬೋದು. ಅದೇ ರೀತಿಯಾಗಿ ಯಾರು ಕಡಿಮೆ ವೇತನವನ್ನು ಪಡ್ಕೊಳ್ತಿರ್ತಾರೆ ಅಂಥವರಿಗೆ ಈ ಗಳಿಕೆಗಳು ಏನು ಮಾಡ್ಕೊಳ್ಳುತ್ತೆ, ಅವನ ವಾಸ್ತವದ ವೇತನವನ್ನು ಏನು ಮಾಡುತ್ತೆ, ಹೆಚ್ಚು ಮಾಡುತ್ತೆ ಅಂತ ಅವ್ರಿಗೆ ಹೇಳ್ಬೋದು. ಹಾಗಾಗಿ ಈ ಬೋನಸ್ ಅನ್ನೋದು ಕೂಡ ಒಂದು ಪ್ರಮುಖವಾದಂಥ ರೆನ್ಯುಮರೇಷನ್ ಅಥವಾ ಪ್ರತಿಫಲ ಅಂತ ನಾವು ಹೇಳ್ಬೋದು. ಸೊ ದಿಸ್ ಇಸ್ ಅಬೌಟ್ ದ ಟಾಪಿಕ್ಸ್ ವಿ ಹ್ಯಾವ್ ಡಿಸ್ಕಸ್ಡ್ ಅಬೌಟ್ ದ ವೇರಿಯಸ್ ಮೆಥಡ್ಸ್ ಆಫ್ ಪೇಮೆಂಟ್ಸ್ ಅಂತ ರೆನ್ಯುಮರೇಷನ್ ಅಂತ ನಾವು ಹೇಳ್ಬೋದು. ಸೊ ವಿ ಹ್ಯಾವ್ ಟಾಕ್ಡ್ ಅಬೌಟ್ ದ ಟೈಮ್ ಬೇಸ್ಡ್ wages, and we have talked about the price based way this one method, and we have also talked about the incentive based method, and we have also discussed about the additional benefit as a bonus, what is the remuneration paid to the laborer. So thank you all.